ನಮಸ್ಕಾರ ಸ್ನೇಹಿತರೆ. ಬ್ರಿಟಿಷರ ಕಾಲದಲ್ಲಿ ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ ಮೂಲಕ ಮದ್ರಾಸ್, ಬಾಂಬೆ ಮುಂತಾದ ಪ್ರಾಂತ್ಯಗಳಂತೆ ಪಂಜಾಬ್ ರಾಜ್ಯಕ್ಕೂ ಸಹ ಸ್ವಂತ ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಡಲಾಗುತ್ತೆ. ಆಗ ಇನ್ನು ಪಾಕಿಸ್ತಾನ ಅನ್ನೋ ದೇಶ ಹುಟ್ಟಿರಲಿಲ್ಲ. ಹಾಗಾಗಿ ಈಗ ಪಾಕಿಸ್ತಾನದ ಭಾಗ ಆಗಿರೋ ಪಂಜಾಬ್ ಹಾಗೂ ಭಾರತದಲ್ಲಿರೋ ಪಂಜಾಬ್, ಹರಿಯಾಣ, ಚಂಡೀಗಢ ಹಾಗೂ ಹಿಮಾಚಲ ಪ್ರದೇಶ ಸೇರಿ ಒಂದೇ ಪ್ರಾಂತ್ಯ ಆಗಿತ್ತು. ಆ ಪ್ರಾಂತ್ಯಕ್ಕೆ ಯೂನಿಯನಿಸ್ಟ್ ಪಾರ್ಟಿಯ ಸಿಕಂದರ್ ಹಯಾತ್ ಖಾನ್ ಹಾಗೂ ಮಲಿಕ್ ಖಿಜಾರ್ ಹಯಾತ್ ಟಿವಾನರ್ ಅವರು ಪ್ರಧಾನಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. 1947ರ ಸ್ವಾತಂತ್ರ್ಯದ ಸಮಯದಲ್ಲಿ ಸಿಖ್ಖರಿಗೆ ಪ್ರತ್ಯೇಕ ರಾಜ್ಯ ಸಿಗಬಹುದು ಎಂಬ ನಿರೀಕ್ಷೆಯಲ್ಲಿದ್ದ ಪಂಜಾಬಿಗಳು ಅಖಂಡ ಭಾರತದ ಭಾಗ ಆಗಲು ಸಹಮತ ತೋರಿದ್ರು. ಆದರೆ ಯಾವಾಗ ಮುಸ್ಲಿಮರಿಗೆ ಪ್ರತ್ಯೇಕ ದೇಶದ ವಿಚಾರ ಬಂತು, ಮುಸ್ಲಿಮರು ಪಂಜಾಬಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದ ಕಾರಣ ಪಂಜಾಬ್ ಕೂಡ ವಿಭಜನೆ ಆಗೋದು ಖಚಿತ ಅಂತ ಆದ ಮೇಲೆ ಮುಸ್ಲಿಮರಿಗೆ ಪ್ರತ್ಯೇಕ ದೇಶ ಆಗೋದಾದರೆ ಸಿಖ್ಖರಿಗೂ ಪ್ರತ್ಯೇಕ ಸಿಕ್ಕಿಸ್ತಾನ ಬೇಕು ಎಂದು ಸಿಖ್ಖರು ಆಗ್ರಹ ಮಾಡ್ತಾರೆ. ಈ ವಿಚಾರವಾಗಿ ಶಿರೋಮಣಿ ಅಕಾಲಿ ದಳ ರೆಸಲ್ಯೂಷನ್ ಪಾಸ್ ಮಾಡುತ್ತೆ. ಆದರೆ ಭಾರತದ ಜನಸಂಖ್ಯೆಯ ಕೇವಲ 1% ಇದ್ದ ಸಿಖ್ಖರ ಮಾತಿಗೆ ಬೆಲೆ ಸಿಗೋದಿಲ್ಲ. 1947ರಲ್ಲಿ ಭಾರತ ಪಾಕಿಸ್ತಾನ ವಿಭಜನೆ ಆದಾಗ ಪಂಜಾಬ್ ಕೂಡ 2 ಭಾಗ ಆಗುತ್ತೆ. ಪಂಜಾಬಿನ ಬಹುದೊಡ್ಡ ಭಾಗ ಪಾಕಿಸ್ತಾನ ಸೇರ್ಕೊಳ್ಳುತ್ತೆ. ಆ ಸಮಯದಲ್ಲಿ ಪಂಜಾಬ್ ಈಗ ಇರುವ ರೀತಿಯಲ್ಲಿ ಇರಲಿಲ್ಲ. ಬ್ರಿಟಿಷರ ಅಧೀನದಲ್ಲಿದ್ದ ಪಂಜಾಬ್ ಪ್ರದೇಶವನ್ನು ಈಸ್ಟ್ ಪಂಜಾಬ್ ಎಂದು ಕರೆಯಲಾಗುತ್ತೆ. ಅದೇ ಪ್ರತ್ಯೇಕ ರಾಜ್ಯ ಆಗಿತ್ತು. ಹಾಗೂ ರಾಜ ಸಂಸ್ಥಾನಗಳಿಂದ ಆಳಲ್ಪಡುತ್ತಿದ್ದ ಪಂಜಾಬ್ ಪ್ರದೇಶವನ್ನು ಸೇರಿಸಿ ಪ್ರತ್ಯೇಕ ರಾಜ್ಯ ಮಾಡಲಾಗುತ್ತೆ. ಅದನ್ನು ಪಟಿಯಾಲ ಅಂಡ್ ಈಸ್ಟ್ ಪಂಜಾಬ್ ಸ್ಟೇಟ್ಸ್ ಯೂನಿಯನ್ ಎಂದು ಕರೆಯಲಾಗುತ್ತೆ. 2 ಪ್ರತ್ಯೇಕ ರಾಜ್ಯಗಳಿಗೂ ಪ್ರತ್ಯೇಕ ರಾಜ್ಯ ಸರ್ಕಾರಗಳು ರಚನೆ ಆಗ್ತವೆ. ಪಟಿಯಾಲ ಅಂಡ್ ಈಸ್ಟ್ ಪಂಜಾಬ್ ಸ್ಟೇಟ್ ಯೂನಿಯನ್ ರಾಜ್ಯಕ್ಕೆ ಗ್ಯಾನ್ ಸಿಂಗ್ ರೇರ್ವಾಲಾ, ರಘುಬೀರ್ ಸಿಂಗ್ ಹಾಗೂ ಬ್ರಿಜ್ಪಾಲ್ ರವರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. 1956ರ ನಂತರ ಪಟಿಯಾಲ ರಾಜ್ಯ ಪಂಜಾಬ್ ರಾಜ್ಯದೊಂದಿಗೆ ವಿಲೀನ ಆಗುತ್ತೆ. ಇತ್ತ ಈಸ್ಟ್ ಪಂಜಾಬ್ ರಾಜ್ಯಕ್ಕೆ ಗೋಪಿಚಂದ್ ಭಾರ್ಗವರವರು ಮೊದಲ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗ್ತಾರೆ. ನಂತರ ಇವರನ್ನು ಬದಲಿಸಿ ಭೀಮ್ಸೇನ್ ಸಾಚಾರ್ ಅವರನ್ನು ಮುಖ್ಯಮಂತ್ರಿ ಮಾಡಲಾಗುತ್ತೆ. ದೇಶ ವಿಭಜನೆ ನಂತರ ಪಾಕಿಸ್ತಾನ ಸೇರಿ ಪಾಕಿಸ್ತಾನದ ಸಂವಿಧಾನ ರಚನೆಯ ಸಭೆಯ ಸದಸ್ಯರಾಗಿದ್ದ ಇವರು ನಂತರ ಮನಸ್ಸು ಬದಲಿಸಿ ಭಾರತ ಸೇರ್ಕೊಳ್ತಾರೆ. ಪಂಜಾಬಿನ 2ನೇ ಮುಖ್ಯಮಂತ್ರಿ ಕೂಡ ಆಗ್ತಾರೆ. ಪಾಕಿಸ್ತಾನ ದೇಶ ರಚನೆ ನಂತರ ಭಾರತಕ್ಕೆ ವಲಸೆ ಬಂದ ಸಿಖ್ಖರ ಸಂಖ್ಯೆ ಭಾರತದಲ್ಲಿ ಗಣನೀಯವಾಗಿ ಏರಿಕೆಯಾಗುತ್ತೆ. ಇದರ ಜೊತೆ ಪ್ರತ್ಯೇಕ ಸಿಖ್ ರಾಜ್ಯದ ಕೂಗು ಕೂಡ ಜೋರಾಗುತ್ತೆ. ಮುಖ್ಯಮಂತ್ರಿಯನ್ನು ಬದಲಿಸಿ ಮತ್ತೊಮ್ಮೆ ಗೋಪಿಚಂದ್ ಭಾರ್ಗವರವರನ್ನು ಮುಖ್ಯಮಂತ್ರಿ ಮಾಡಲಾಗುತ್ತೆ. ಇವರಿಬ್ಬರ ಹಗ್ಗಜಗ್ಗಾಟದಲ್ಲಿ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಪಂಜಾಬಿನಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಲಾಗುತ್ತೆ. ನಂತರ ನಡೆದ 1952ರ ಮೊದಲ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಭೇರಿಯಾಗುತ್ತೆ. ಭೀಮ್ಸೇನ್ ಸಾಚಾರ್ ಅವರೇ ಪಂಜಾಬಿನ ಮೊದಲ ಚುನಾಯಿತ ಮುಖ್ಯಮಂತ್ರಿ ಆಗ್ತಾರೆ. ಈ ಸಮಯದಲ್ಲಿ ಸಿಖ್ಖರಿಗೆ ಪ್ರತ್ಯೇಕ ರಾಜ್ಯಕ್ಕಾಗಿ ಪಂಜಾಬ್ ಸೂಬಾ ಚಳುವಳಿ ಪ್ರಾರಂಭ ಆಗುತ್ತೆ. ಮಾಸ್ಟರ್ ತಾರಾ ಸಿಂಗ್ ಈ ಚಳುವಳಿಯ ನೇತೃತ್ವ ವಹಿಸಿಕೊಳ್ತಾರೆ. ಸಿಖ್ ಧರ್ಮದ ಉಳಿವಿಗಾಗಿ ಪ್ರತ್ಯೇಕ ರಾಜ್ಯ ಒಂದೇ ಮಾರ್ಗ ಎಂದು ನಂಬಿದ್ದ ಇವರು ಸಿಖ್ಖರಿಗಾಗಿ ಪ್ರತ್ಯೇಕ ರಾಜ್ಯ ರಚನೆಗೆ ಸಾಕಷ್ಟು ಹೋರಾಡ್ತಾರೆ. ಆದರೆ ಅದಕ್ಕೆ ಅವಕಾಶ ಕೊಡದ ಕೇಂದ್ರ ಸರ್ಕಾರ ಪಂಜಾಬ್ ಸೂಬಾ ಎಂಬ ಘೋಷಣೆ ಕೂಡ ಹೋಗದಂತೆ ಬ್ಯಾನ್ ಹೇರುತ್ತೆ. ಕೊನೆಗೆ ಧರ್ಮದ ಆಧಾರದಲ್ಲಿ ರಾಜ್ಯ ರಚನೆ ಸಾಧ್ಯವಿಲ್ಲ ಎಂದು ಅರಿತು ಪಂಜಾಬ್ ಸೂಬಾ ಹೋರಾಟಗಾರರು ಭಾಷೆಯ ಆಧಾರದಲ್ಲಿ ಆಂಧ್ರ ಪ್ರದೇಶ ರಚನೆ ಆದ ಮೇಲೆ ಪಂಜಾಬಿ ಭಾಷೆಯ ಆಧಾರದಲ್ಲಿ ರಾಜ್ಯ ಮಾಡುವಂತೆ ಮನವಿ ಇಡ್ತಾರೆ. 1956ರ ಹೊತ್ತಿಗೆ ಸಾಚಾರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಲಾಗುತ್ತೆ. ಮುಂದೆ ಸಾಚಾರ್ ಅವರು ಒಡಿಶಾ ಹಾಗೂ ಆಂಧ್ರ ಪ್ರದೇಶದ ರಾಜ್ಯಪಾಲರಾಗಿ ಸಹ ಕೆಲಸ ಮಾಡಿದ್ದಾರೆ. ಇವರ ನಂತರ ಪ್ರತಾಪ್ ಸಿಂಗ್ ಕೈರೋನ್ರನ್ನು ಮುಖ್ಯಮಂತ್ರಿ ಮಾಡಲಾಗುತ್ತೆ. ದೇಶ ವಿಭಜನೆಯಂತಹ ಕಠಿಣ ಪರಿಸ್ಥಿತಿಯಲ್ಲಿ ಪಂಜಾಬಿನ ಪುನರ್ವಸತಿ ಮಂತ್ರಿಯಾಗಿ ಪಾಕಿಸ್ತಾನದಿಂದ ಭಾರತಕ್ಕೆ ಬಂದ ನಿರಾಶ್ರಿತರಿಗೆ ಆಹಾರ, ವಸತಿ, ಉದ್ಯೋಗ ಕಲ್ಪಿಸಿಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಇವರು ಭೀಮ್ಸೇನ್ ಸಾಚಾರ್ ನಂತರ ಪಂಜಾಬಿನ ಮುಖ್ಯಮಂತ್ರಿ ಆಗ್ತಾರೆ. ಇವರ ಸಮಯದಲ್ಲಿ ಪ್ರತ್ಯೇಕ ರಾಜ್ಯವಾಗಿದ್ದ ಪಟಿಯಾಲ ಅಂಡ್ ಈಸ್ಟ್ ಪಂಜಾಬ್ ಸ್ಟೇಟ್ಸ್ ಯೂನಿಯನ್ ರಾಜ್ಯವನ್ನು ಪಂಜಾಬ್ ರಾಜ್ಯದೊಂದಿಗೆ ವಿಲೀನ ಮಾಡಲಾಗುತ್ತೆ. ಇವರು ತಮ್ಮ ನೇತೃತ್ವದಲ್ಲಿ 1957 ಹಾಗೂ 1962ರ ಚುನಾವಣೆಗಳನ್ನು ಕೂಡ ಗೆದ್ದು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. 1960ರಲ್ಲಿ ಪಂಜಾಬ್ ಸೂಬಾ ಚಳವಳಿ ತೀವ್ರಗೊಂಡು ಶಿರೋಮಣಿ ಅಕಾಲಿ ದಳ ದೆಹಲಿಗೆ ಪಾದಯಾತ್ರೆ ಹಮ್ಮಿಕೊಳ್ಳುತ್ತೆ. ಪ್ರತಿಯಾಗಿ ಪಂಜಾಬ್ ಸೂಬಾ ನೇತೃತ್ವ ವಹಿಸಿದ್ದ ತಾರಾ ಸಿಂಗ್ ಸೇರಿದಂತೆ ಹಲವು ಪ್ರತಿಭಟನಾಕಾರರ ಬಂಧನ ಆಗುತ್ತೆ. ತಾರಾ ಸಿಂಗ್ ಗೈರು ಹಾಜರಿಯಲ್ಲಿ ಚಳುವಳಿಯ ನೇತೃತ್ವವನ್ನು ಸಂತ ಫತೇಹ್ ಸಿಂಗ್ ರವರು ವಹಿಸಿಕೊಳ್ತಾರೆ. ನೆಹರುಗೆ ಪತ್ರ ಬರೆದು ಅಮೃತಸರದ ಗೋಲ್ಡನ್ ಟೆಂಪಲ್ನಲ್ಲಿ ಅಮರನಾಥ ಉಪವಾಸ ಸತ್ಯಾಗ್ರಹಕ್ಕೆ ಕೂತ್ಬಿಡ್ತಾರೆ. ಸರ್ಕಾರ ಅವರ ಮನವೊಲಿಸಲು ಪ್ರಯತ್ನ ಪಡುತ್ತೆ. ಆದರೆ ಫತೇಹ್ ಸಿಂಗ್ ತಮ್ಮ ಆಗ್ರಹ ಪೂರ್ಣವಾಗುವವರೆಗೂ ಸತ್ಯಾಗ್ರಹ ಬಿಡಲು ಒಪ್ಪೋದಿಲ್ಲ. ಕೊನೆಗೆ ಮುಖ್ಯಮಂತ್ರಿ ಪ್ರತಾಪ್ ಸಿಂಗ್ ಕೈರೋನ್ ತಾರಾ ಸಿಂಗರನ್ನು ಜೈಲಿಂದ ಬಿಡುಗಡೆಗೊಳಿಸುತ್ತಾರೆ. ನಂತರ ನೆಹರು ಹಾಗೂ ತಾರಾ ಸಿಂಗ್ ಜೊತೆ ಮಾತುಕತೆ ಏರ್ಪಡುತ್ತೆ. ಪಂಜಾಬಿ ಭಾಷೆಗೆ ವಿಶೇಷ ಸ್ಥಾನಮಾನ ಕೊಡುವ ಬಗ್ಗೆ ವಿಚಾರ ಮಾಡೋಣ ಎಂದು ನೆಹರು ತಿಳಿಸುತ್ತಾರೆ ಹಾಗೂ ಫತೇಹ್ ಸಿಂಗರ ಉಪವಾಸವನ್ನು ಅಂತ್ಯಗೊಳಿಸುವಂತೆ ಮನವಿ ಮಾಡುತ್ತಾರೆ. ಆದರೆ ತಾರಾ ಸಿಂಗ್ ಸಿಖ್ ಪ್ರತ್ಯೇಕ ರಾಜ್ಯಕ್ಕೆ ನೆಹರು ಒಪ್ಪಿಕೊಂಡಿದ್ದಾರೆ ಎಂದು ಸುಳ್ಳು ಹೇಳಿ ಫತೇಹ್ ಸಿಂಗರನ್ನು ಉಪವಾಸದಿಂದ ಏಳುವಂತೆ ಮಾಡುತ್ತಾರೆ. 22 ದಿನಗಳ ಉಪವಾಸ ಅಲ್ಲಿಗೆ ಅಂತ್ಯ ಆಗುತ್ತೆ. ಸುಳ್ಳು ಆಶ್ವಾಸನೆ ಕೊಟ್ಟು ಸತ್ಯಾಗ್ರಹ ಭಂಗ ಮಾಡಿದ ತಾರಾ ಸಿಂಗರನ್ನು ಸಿಖ್ಖರು ಅಪರಾಧಿ ರೂಪದಲ್ಲಿ ನೋಡ್ತಾರೆ. ಅಲ್ಲಿಗೆ ತಾರಾ ಸಿಂಗರ ರಾಜಕೀಯ ಜೀವನ ಅಂತ್ಯ ಆಗುತ್ತೆ. ಮುಂದೆ ಫತೇಹ್ ಸಿಂಗ್ ರವರು ಚಳುವಳಿಯ ಮುಖವಾಗ್ತಾರೆ. ಅಕಾಲಿ ದಳ ಸಂತ ಫತೇಹ್ ಸಿಂಗ್ ಗ್ರೂಪ್ ಎಂಬ ಸ್ವಂತ ಪಕ್ಷ ರಚಿಸಿಕೊಳ್ತಾರೆ. ಇತ್ತ 1964ರ ಹೊತ್ತಿಗೆ ಮುಖ್ಯಮಂತ್ರಿಯಾಗಿದ್ದ ಪ್ರತಾಪ್ ಸಿಂಗ್ ಕೈರೋನ್ ಮೇಲೆ ಸಾಕಷ್ಟು ಭ್ರಷ್ಟಾಚಾರ ಆರೋಪಗಳು ಕೇಳಿ ಬರ್ತವೆ. ಅವುಗಳ ತನಿಖೆಗೆ ಸಮಿತಿಯು ಕೂಡ ರಚನೆ ಆಗುತ್ತೆ. ನಂತರ ಪ್ರತಾಪ್ ಸಿಂಗ್ ಕೈರೋನ್ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಅದಾದ 1 ವರ್ಷದಲ್ಲಿ ಕಾರಿನಲ್ಲಿ ಚಲಿಸುತ್ತಿದ್ದ ವೇಳೆ ದುಷ್ಕರ್ಮಿಗಳ ಗುಂಡೇಟಿನಿಂದ ಪ್ರತಾಪ್ ಸಿಂಗ್ ಕೈರೋನ್ ಹತ್ಯೆಯಾಗುತ್ತೆ.
ಕೈರೋನ್ ನಂತರ ಕೆಲವು ದಿನ ಗೋಪಿಚಂದ್ ಭಾರ್ಗವ್ ಅವರು ಹಂಗಾಮಿ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ನಂತರ ರಾಮ್ ಕಿಶನ್ ರವರು ಮುಖ್ಯಮಂತ್ರಿ ಆಗ್ತಾರೆ. ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ್ದಕ್ಕಾಗಿ ಇವರಿಗೆ ಕಾಮ್ರೇಡ್ ಬಿರುದು ಸಹ ಲಭಿಸಿದೆ. ಇವರು ಹಿಂದೂ ಧರ್ಮದಿಂದ ಆಯ್ಕೆಯಾದ ಪಂಜಾಬಿನ ಕೊನೆಯ ಮುಖ್ಯಮಂತ್ರಿಯಾಗಿದ್ದಾರೆ. ಪಂಜಾಬ್ ಅನ್ನು ವಿಭಜಿಸಿ ಪಂಜಾಬಿಗಳು ಬಹುಸಂಖ್ಯಾತರಾಗಿರುವ ಪ್ರದೇಶ ಹಾಗೂ ಹಿಂದಿ ಭಾಷಿಕರು ಬಹುಸಂಖ್ಯಾತರಾಗಿರುವ ಪ್ರದೇಶವನ್ನು ಪ್ರತ್ಯೇಕ 2 ರಾಜ್ಯಗಳನ್ನು ಮಾಡುವ ಕೂಗು 1947ರಿಂದ ಇದ್ದರೂ ಸಹ ಅದು ಸಾಧ್ಯ ಆಗಿರಲಿಲ್ಲ. ಭಾರತ ಚೀನಾ ಯುದ್ಧದ ನಂತರ ಅದರಲ್ಲಿ ಹೋರಾಡಿ ಮಡಿದಿದ್ದ ಪಂಜಾಬಿಗಳಿಗೆ ಸಹಾನುಭೂತಿ ಸಿಗುತ್ತೆ. ಕೇಂದ್ರ ಕೊನೆಗೂ ಪ್ರತ್ಯೇಕ ರಾಜ್ಯಕ್ಕೆ ಒಪ್ಪಿಕೊಳ್ಳುತ್ತೆ. ಅದರಂತೆ ಪಂಜಾಬಿನಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರಿ ಪಂಜಾಬನ್ನು ವಿಭಜಿಸಿ ಹಿಂದಿ ಹಾಗೂ ಹರಿಯಾಣವಿ ಮಾತನಾಡುವ ಪ್ರದೇಶಗಳನ್ನು ಸೇರಿಸಿ ಹೊಸ ಹರಿಯಾಣ ರಾಜ್ಯವನ್ನು ರಚನೆ ಮಾಡಲಾಗುತ್ತೆ ಹಾಗೂ ಕೆಲವು ಪರ್ವತ ಪ್ರದೇಶಗಳನ್ನು ಹಿಮಾಚಲ ಪ್ರದೇಶ ರಾಜ್ಯಕ್ಕೆ ಸೇರಿಸಲಾಗುತ್ತೆ. ಉಳಿದ ಪಂಜಾಬಿ ಬಾಹುಳ್ಯದ ಪ್ರದೇಶ ಪಂಜಾಬ್ ರಾಜ್ಯವಾಗಿ ಉಳಿಯುತ್ತೆ. ಆದರೆ ಸಮಸ್ಯೆ ಅಲ್ಲಿಗೆ ಮುಗಿಯೋದಿಲ್ಲ. ಅವಿಘಟಿತ ಪಂಜಾಬಿನ ರಾಜಧಾನಿಯಾಗಿದ್ದ ಚಂಡೀಗಢವನ್ನು ಯಾವ ರಾಜ್ಯಕ್ಕೆ ಸೇರಿಸಬೇಕು ಅನ್ನೋದನ್ನ ತೀರ್ಮಾನ ಮಾಡಬೇಕಿತ್ತು. 2 ರಾಜ್ಯಗಳು ಚಂಡೀಗಢವನ್ನು ಬಿಟ್ಟುಕೊಡೋದಕ್ಕೆ ತಯಾರಿರಲಿಲ್ಲ. ಕೊನೆಗೆ ಒಂದು ವಿಚಿತ್ರ ಮಾರ್ಗವನ್ನು ಹಿಡಿದ ಕೇಂದ್ರ ಸರ್ಕಾರ ಚಂಡೀಗಢವನ್ನು 2 ರಾಜ್ಯಗಳಿಗೆ ಸೇರಿಸದೆ ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡುತ್ತೆ. ಜೊತೆಗೂ 2 ರಾಜ್ಯಗಳಿಗೂ ಚಂಡೀಗಢವನ್ನೇ ರಾಜಧಾನಿಯಾಗಿ ಬಳಸಲು ಅವಕಾಶ ಸಿಗುತ್ತೆ. ಪ್ರಸ್ತುತ ಈಗಲೂ ಸಹ ಚಂಡೀಗಢವೇ 2 ರಾಜ್ಯಗಳ ರಾಜಧಾನಿಯಾಗಿದೆ. 2 ರಾಜ್ಯಗಳ ಸರ್ಕಾರಿ ಕಚೇರಿಗಳು ಚಂಡೀಗಢದಲ್ಲೇ ಇವೆ. ಆದರೆ ಚಂಡೀಗಢ 2 ರಾಜ್ಯಗಳಿಗೂ ಸೇರಿಲ್ಲ. ಪಂಜಾಬ್ ವಿಭಜನೆ ನಂತರ 1962ರ ಚುನಾವಣೆ ಆಧಾರದಲ್ಲಿ ಹೊಸ ಸರ್ಕಾರ ರಚನೆ ಮಾಡಲಾಗುತ್ತೆ. ಕಾಂಗ್ರೆಸ್ನಿಂದ ಜ್ಞಾನಿ ಗುರುಮುಖ್ ಸಿಂಗ್ ಮುಸಾಫಿರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. 1949ರಲ್ಲಿ ಪಂಜಾಬ್ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿದ್ದ ಇವರು 1952, 57 ಹಾಗೂ 62ರಲ್ಲಿ ಸಂಸದರಾಗಿ ಆಯ್ಕೆಯಾಗಿದ್ದರು. 1966ರಲ್ಲಿ ಪಂಜಾಬ್ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿ ಪಂಜಾಬಿನ ಮುಖ್ಯಮಂತ್ರಿ ಆಗ್ತಾರೆ. 1967ರ ಚುನಾವಣೆಯಲ್ಲಿ ಸೋಲುಂಡು ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ. 1967ರ ಚುನಾವಣೆ ಸಮಯದಲ್ಲಿ 104 ವಿಧಾನಸಭಾ ಸೀಟು ಹೊಂದಿದ್ದ ಪಂಜಾಬ್ ವಿಧಾನಸಭೆಗೆ ಸರ್ಕಾರ ರಚನೆ ಮಾಡಲು 53 ಸೀಟು ಬೇಕಿತ್ತು. 48 ಸೀಟು ಗೆದ್ದ ಕಾಂಗ್ರೆಸ್ ಪಕ್ಷ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ. ಆದರೆ ವಿಪಕ್ಷಗಳೆಲ್ಲ ಸೇರಿ ಅಕಾಲಿ ದಳದ ನೇತೃತ್ವದಲ್ಲಿ ಸರ್ಕಾರ ರಚನೆ ಮಾಡುತ್ತೆ. ಸಂತ ಫತೇ ಸಿಂಗ್ ಬಣದ ಅಕಾಲಿ ದಳದ ಗುರುನಾಮ್ ಸಿಂಗ್ ರವರು ಮುಖ್ಯಮಂತ್ರಿ ಆಗ್ತಾರೆ. ಪಂಜಾಬ್ ಹೈಕೋರ್ಟಿನಲ್ಲಿ ಜಡ್ಜ್ ವೃತ್ತಿಯಲ್ಲಿದ್ದ ಇವರು ನಿವೃತ್ತಿ ಹೊಂದಿದ ಮೇಲೆ 1959ರಲ್ಲಿ ಶಿರೋಮಣಿ ಅಕಾಲಿ ದಳ ಸೇರಿ 1962ರಲ್ಲಿ ಪಂಜಾಬಿನ ಶಾಸಕರಾಗಿ ವಿಪಕ್ಷ ನಾಯಕರು ಕೂಡ ಆಗ್ತಾರೆ. 1967ರಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಪಂಜಾಬಿನ ಮೊದಲ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಆದರೆ ಇವರ ಸರ್ಕಾರ ಕೂಡ 1 ವರ್ಷವೂ ಪೂರ್ಣ ಮಾಡೋದಿಲ್ಲ. ಇವರ ಸರ್ಕಾರದಲ್ಲಿ ಶಿಕ್ಷಣ ಮಂತ್ರಿಯಾಗಿದ್ದ ಲಕ್ಷ್ಮಣ್ ಸಿಂಗ್ ಗಿಲ್ ರವರು 16 ಶಾಸಕರೊಂದಿಗೆ ಸರ್ಕಾರಕ್ಕೆ ಕೊಟ್ಟಿದ್ದ ಬೆಂಬಲ ವಾಪಸ್ ಪಡೆದು ಪಂಜಾಬ್ ಜನತಾ ಪಾರ್ಟಿ ಎಂಬ ಸ್ವಂತ ಪಕ್ಷ ರಚನೆ ಮಾಡಿಕೊಳ್ತಾರೆ. ಕಾಂಗ್ರೆಸ್ ಬೆಂಬಲದೊಂದಿಗೆ ಸರ್ಕಾರ ರಚನೆ ಮಾಡುತ್ತಾರೆ. ಇವರ ಸಮಯದಲ್ಲಿ ಪಂಜಾಬಿ ಭಾಷೆ ಪಂಜಾಬಿನ ಅಧಿಕೃತ ಭಾಷೆಯ ಸ್ಥಾನ ಪಡೆಯುತ್ತೆ. ಆದರೆ ಇವರ ಸರ್ಕಾರವು 1 ವರ್ಷ ದಾಟೋದಿಲ್ಲ. ಕಾಂಗ್ರೆಸ್ ಪಕ್ಷ ಇವರಿಗೆ ಕೊಟ್ಟಿದ್ದ ಬೆಂಬಲ ವಾಪಸ್ ಪಡ್ಕೊಳ್ಳುತ್ತೆ. ಪಂಜಾಬಿನಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಿಕೆ ಆಗುತ್ತೆ. 1969ರಲ್ಲಿ ಹೊಸ ಚುನಾವಣೆ ಘೋಷಣೆ ಆಗುತ್ತೆ. ಈ ಹೊತ್ತಿಗೆ ಸಂತ ಫತೇ ಸಿಂಗ್ ರವರ ಅಕಾಲಿ ದಳ ಬಣ ಶಿರೋಮಣಿ ಅಕಾಲಿ ದಳದೊಂದಿಗೆ ವಿಲೀನ ಆಗಿತ್ತು. ಅತಿ ಹೆಚ್ಚು ಸ್ಥಾನ ಪಡೆದಿದ್ದ ಶಿರೋಮಣಿ ಅಕಾಲಿ ದಳ ಜನಸಂಘದ ಜೊತೆ ಸೇರಿ ಸರ್ಕಾರ ರಚನೆ ಮಾಡುತ್ತೆ. ಗುರುನಾಮ್ ಸಿಂಗ್ ರವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ. ಮುಂದೆ ಆಸ್ಟ್ರೇಲಿಯಾದಲ್ಲಿ ಭಾರತದ ರಾಯಭಾರಿಯಾದ ಇವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಬದಲಿಗೆ ಪ್ರಕಾಶ್ ಸಿಂಗ್ ಬಾದಲ್ ರವರು ಪಂಜಾಬಿನ ಮುಖ್ಯಮಂತ್ರಿ ಆಗ್ತಾರೆ. 1957ರಲ್ಲಿ ಮೊದಲ ಬಾರಿ ಶಾಸಕರಾದ ಇವರು 1969ರ ಅಕಾಲಿ ದಳ ಸರ್ಕಾರದಲ್ಲಿ ಸಮುದಾಯ ಅಭಿವೃದ್ಧಿ, ಪಂಚಾಯತ್ ರಾಜ್, ಪಶುಸಂಗೋಪನೆ ಹಾಗೂ ಡೈರಿ ಮಂತ್ರಿ ಆಗ್ತಾರೆ. ಗುರುನಾಮ್ ಸಿಂಗ್ ರಾಜೀನಾಮೆ ನಂತರ ಮುಖ್ಯಮಂತ್ರಿ ಕೂಡ ಆಗ್ತಾರೆ. ಆದರೆ 1 ವರ್ಷದ ನಂತರ ಪಂಜಾಬಿನಲ್ಲಿ ಹಿಂದಿ ಭಾಷೆಯ ಸ್ಥಿತಿಯ ವಿಚಾರವಾಗಿ ಜನಸಂಘ ಪಕ್ಷ ಶಿರೋಮಣಿ ಅಕಾಲಿ ದಳಕ್ಕೆ ಕೊಟ್ಟಿದ್ದ ಬೆಂಬಲ ವಾಪಸ್ ಪಡ್ಕೊಳ್ಳುತ್ತೆ. ಸರ್ಕಾರ ಬಿದ್ದೋಗುತ್ತೆ. ಮತ್ತೆ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ. ಮುಂದೆ ಪ್ರಕಾಶ್ ಸಿಂಗ್ ಬಾದಲ್ ಅವರು ಕೇಂದ್ರದ ಮೊರಾರ್ಜಿ ಸರ್ಕಾರದಲ್ಲಿ ಕೃಷಿ ಮತ್ತು ನೀರಾವರಿ ಮಂತ್ರಿಯಾಗಿ ಸಹ ಕೆಲಸ ಮಾಡ್ತಾರೆ. 1972ರ ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಜ್ಞಾನಿ ಜೈಲ್ ಸಿಂಗ್ ರವರು ಪಂಜಾಬಿನ ಮುಖ್ಯಮಂತ್ರಿ ಆಗ್ತಾರೆ. 1949ರಲ್ಲಿ ಪಟಿಯಾಲ ರಾಜ್ಯದಲ್ಲಿ ಕಂದಾಯ ಹಾಗೂ ಕೃಷಿ ಮಂತ್ರಿಯಾಗಿದ್ದ ಇವರು 1955ರಲ್ಲಿ ಪಟಿಯಾಲ ಕಾಂಗ್ರೆಸ್ಸಿನ ರಾಜ್ಯಾಧ್ಯಕ್ಷರಾಗ್ತಾರೆ. ಪಟಿಯಾಲ ರಾಜ್ಯ ಪಂಜಾಬ್ ರಾಜ್ಯಕ್ಕೆ ಸೇರಿದ ಮೇಲೆ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ. 1962ರಲ್ಲಿ ರಾಜೀನಾಮೆ ಕೊಟ್ಟು ಪಂಜಾಬ್ ವಿಧಾನಸಭೆಗೆ ಆಯ್ಕೆಯಾಗಿ ಪ್ರತಾಪ್ ಸಿಂಗ್ ಕೈರೋನ್ ಸರ್ಕಾರದಲ್ಲಿ ಮಂತ್ರಿ ಆಗ್ತಾರೆ. 1966ರ ಹೊತ್ತಿಗೆ ಪಂಜಾಬ್ ಕಾಂಗ್ರೆಸ್ಸಿನ ರಾಜ್ಯಾಧ್ಯಕ್ಷರು ಕೂಡ ಆಗ್ತಾರೆ. 1972ರ ಚುನಾವಣೆಯ ಗೆಲುವಿನ ನಂತರ ಪಂಜಾಬಿನ ಮುಖ್ಯಮಂತ್ರಿ ಆಗ್ತಾರೆ. ಭೂ ಸುಧಾರಣೆ ಕಾಯ್ದೆ ಮೂಲಕ ಬಡವರಿಗೆ ಭೂಮಿ ಹಂಚಲು ಪ್ರಯತ್ನಿಸ್ತಾರೆ. ಆದರೆ ಅದು ಕಾರ್ಯರೂಪಕ್ಕೆ ಬರೋದಿಲ್ಲ. ಇವರ ಅವಧಿಯಲ್ಲಿ ಶಿರೋಮಣಿ ಅಕಾಲಿ ದಳ 12 ಜನರ ಒಂದು ಸಮಿತಿ ರಚಿಸಿ ಆನಂದಪುರ ಸಾಹಿಬ್ ರೆಸಲ್ಯೂಷನ್ ಅನ್ನು ಪಾಸ್ ಮಾಡಿಕೊಳ್ಳುತ್ತೆ. ಪಕ್ಕದ ರಾಜ್ಯಗಳಾದ ಹಿಮಾಚಲ ಪ್ರದೇಶ, ಹರಿಯಾಣ ಹಾಗೂ ರಾಜಸ್ಥಾನಗಳಿಂದ ಪಂಜಾಬಿ ಬಾಹುಳ್ಯದ ಪ್ರದೇಶಗಳನ್ನು ಪಂಜಾಬ್ ರಾಜ್ಯಕ್ಕೆ ಸೇರಿಸುವುದು, ಚಂಡೀಗಢವನ್ನು ಸಂಪೂರ್ಣವಾಗಿ ಪಂಜಾಬ್ ರಾಜ್ಯಕ್ಕೆ ಒಪ್ಪಿಸುವುದು ಹಾಗೂ ಪಂಜಾಬ್ ರಾಜ್ಯಕ್ಕೆ ಪ್ರತ್ಯೇಕ ಸಂವಿಧಾನ ರಚನೆ ಮಾಡಿಕೊಳ್ಳುವುದು ಆ ರೆಸಲ್ಯೂಷನ್ ನ ಉದ್ದೇಶ ಆಗಿತ್ತು. ಕಾಲ ಕಳೆದಂತೆ ರಾಜಕಾರಣಿಗಳು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಈ ರೆಸಲ್ಯೂಷನ್ ನ ಉದ್ದೇಶವನ್ನು ಬದಲಾಯಿಸ್ತಾ ಹೋಗ್ತಾರೆ. ಕೆಲವರಂತೂ ಪ್ರತ್ಯೇಕ ಖಲಿಸ್ತಾನ್ ದೇಶಕ್ಕೆ ಆಗ್ರಹ ಮಾಡ್ತಾರೆ. ತುರ್ತು ಪರಿಸ್ಥಿತಿ ನಂತರ ನಡೆದ 1977ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 1 ಸೀಟು ಕೂಡ ಗೆಲ್ಲೋದಿಲ್ಲ. ನಂತರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದ್ದ ಮೊರಾರ್ಜಿ ಸರ್ಕಾರ ಪಂಜಾಬಿನ ಸರ್ಕಾರವನ್ನು ಕಿತ್ತೆಸೆದು
ರಾಷ್ಟ್ರಪತಿ ಆಳ್ವಿಕೆ ಇರುತ್ತೆ. ಮುಂದೆ ಜ್ಞಾನಿ ಜೈಲ್ ಸಿಂಗ್ ರವರು ಕೇಂದ್ರದಲ್ಲಿ ಗೃಹ ಮಂತ್ರಿ ಹಾಗೂ ದೇಶದ ರಾಷ್ಟ್ರಪತಿಯಾಗಿ ಸಹ ಕೆಲಸ ಮಾಡ್ತಾರೆ. 1977ರ ಪಂಜಾಬಿನ ಚುನಾವಣೆಯಲ್ಲಿ ಶಿರೋಮಣಿ ಅಕಾಲಿ ದಳ ಬಹುಮತ ಪಡೆದು ಜನತಾ ಪಕ್ಷದೊಂದಿಗೆ ಸೇರಿ ಅಧಿಕಾರಕ್ಕೆ ಬರುತ್ತೆ. ಕಾಂಗ್ರೆಸ್ ಕೇವಲ 17 ಸ್ಥಾನ ಪಡ್ಕೊಳ್ಳುತ್ತೆ. ಪ್ರಕಾಶ್ ಸಿಂಗ್ ಬಾದಲ್ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ. ಆದರೆ 1980ರವರೆಗೆ ಮತ್ತೆ ಅಧಿಕಾರಕ್ಕೆ ಬಂದಿದ್ದ ಇಂದಿರಾ ಗಾಂಧಿ ಪಂಜಾಬ್ ಸರ್ಕಾರವನ್ನು ಕಿತ್ತು ಹಾಕ್ತಾರೆ. ಪಂಜಾಬಲ್ಲಿ ಮತ್ತೆ ರಾಷ್ಟ್ರಪತಿ ಆಳ್ವಿಕೆ ನಂತರ ನಡೆದ 1980ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುಮತ ಪಡ್ಕೊಳ್ಳುತ್ತೆ. ದರ್ಬಾರಾ ಸಿಂಗ್ ರವರು ಮುಖ್ಯಮಂತ್ರಿ ಆಗ್ತಾರೆ. 1971ರಲ್ಲಿ ಸಂಸದರಾಗಿ ಆಯ್ಕೆಯಾಗಿದ್ದವರು 1980ರ ಪಂಜಾಬ್ ಚುನಾವಣಾ ಗೆಲುವಿನ ನಂತರ ಪಂಜಾಬಿನ ಮುಖ್ಯಮಂತ್ರಿ ಆಗ್ತಾರೆ. ಇವರ ಸಮಯದಲ್ಲಿ ಜರ್ನೈಲ್ ಸಿಂಗ್ ಭಿಂದ್ರನ್ವಾಲೆ ಸಿಖ್ಖರ ನಾಯಕನಾಗಿ ಬೆಳೆಯೋದಕ್ಕೆ ಶುರುವಾಗುತ್ತೆ. ಜನ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಜರ್ನೈಲ್ ಸಿಂಗ್ ಭಿಂದ್ರನ್ವಾಲೆ ಬಳಿ ಹೋಗ್ತಾ ಇದ್ರು. ಭಿಂದ್ರನ್ವಾಲೆ ಕೂಡ ಊರೂರು ತಿರುಗಿ ಸಿಖ್ ಧರ್ಮದ ಪ್ರಚಾರ ಮಾಡ್ತಾ ಇದ್ರು. ಕಾಂಗ್ರೆಸ್ ಪಕ್ಷ ಶಿರೋಮಣಿ ಅಕಾಲಿ ದಳವನ್ನು ಮಣಿಸಲು ಅವರಿಗೆ ಪ್ರತಿಯಾಗಿ ಭಿಂದ್ರನ್ವಾಲೆಯನ್ನು ಬೆಳೆಸೋದಕ್ಕೆ ಶುರು ಮಾಡುತ್ತೆ. ಶಿರೋಮಣಿ ಗುರುದ್ವಾರ ಪ್ರತಿಬಂಧಕ ಕಮಿಟಿಯ ಚುನಾವಣೆಯಲ್ಲಿ ಶಿರೋಮಣಿ ಅಕಾಲಿ ದಳದ ವಿರುದ್ಧ ಕಾಂಗ್ರೆಸ್ ಪಕ್ಷ ಭಿಂದ್ರನ್ವಾಲೆಯನ್ನು ನಿಲ್ಲಿಸುತ್ತೆ. ಭಿಂದ್ರನ್ವಾಲೆ ಮೇಲೆ ಯಾವುದೇ ಆರೋಪ ಬಂದರೂ ಅವರನ್ನು ಬಂಧನ ಮಾಡ್ತಾ ಇರಲಿಲ್ಲ. 1981ರ ಜನಗಣತಿ ಸಂದರ್ಭದಲ್ಲಿ ಭಾಷೆಯ ಕಾಲಂನಲ್ಲಿ ಎಲ್ಲರೂ ಕೂಡ ಪಂಜಾಬಿ ಅಂತಲೇ ಹಾಕಬೇಕು ಎಂದು ಭಿಂದ್ರನ್ವಾಲೆ ಅನೌನ್ಸ್ ಮಾಡ್ತಾನೆ. ಆದರೆ ಪಂಜಾಬಿನಲ್ಲಿ ಇದ್ದರೂ ಕೂಡ ಹಿಂದೂಗಳ ಮಾತೃಭಾಷೆ ಹಿಂದಿಯಾಗಿತ್ತು. ಪಂಜಾಬ್ ಕೇಸರಿ ಪತ್ರಿಕೆಯ ಸಂಪಾದಕರಾಗಿದ್ದ ಲಾಲಾ ಜಗತ್ ನಾರಾಯಣ್ ಹಿಂದೂಗಳು ಹೆದರುವ ಅವಶ್ಯಕತೆ ಇಲ್ಲ, ನಿಮ್ಮ ಮಾತೃಭಾಷೆಯನ್ನು ಹಿಂದಿ ಅಂತಲೇ ನಮೂದಿಸಿ ಎಂದು ಕರೆ ಕೊಡ್ತಾರೆ. ಅದೇ ಕಾರಣಕ್ಕೆ ಅವರನ್ನು ಗುಂಡಿಟ್ಟು ಹತ್ಯೆ ಮಾಡಲಾಗುತ್ತೆ. ಭಿಂದ್ರನ್ವಾಲೆಯನ್ನು ಬಂಧಿಸುವಂತೆ ದೇಶಾದ್ಯಂತ ಒತ್ತಡ ಹೆಚ್ಚಾಗುತ್ತೆ. ಅಲ್ಲಿವರೆಗೂ ಭಿಂದ್ರನ್ವಾಲೆಯನ್ನು ಸಪೋರ್ಟ್ ಮಾಡ್ತಾ ಇದ್ದ ಕಾಂಗ್ರೆಸ್ ಪಕ್ಷಕ್ಕೆ ಭಿಂದ್ರನ್ವಾಲೆಯನ್ನು ಅರೆಸ್ಟ್ ಮಾಡುವ ಅನಿವಾರ್ಯತೆ ಎದುರಾಗುತ್ತೆ. ಆದರೆ ಪಂಜಾಬಿಗರ ಬೆಂಬಲ ಭಿಂದ್ರನ್ವಾಲೆ ಮೇಲೆ ಕಮ್ಮಿ ಆಗುವುದಿಲ್ಲ. ನಂತರ ಶಾಂತಿ ಕಾಪಾಡುವ ದೃಷ್ಟಿಯಿಂದ ಭಿಂದ್ರನ್ವಾಲೆಯನ್ನು ಬಿಡುಗಡೆಗೊಳಿಸಲಾಗುತ್ತೆ. ಇದಾದ ನಂತರ ಕಾಂಗ್ರೆಸ್ ಪ್ಲಾನ್ ಉಲ್ಟಾಗುತ್ತೆ. ಯಾವ ಶಿರೋಮಣಿ ಅಕಾಲಿ ದಳವನ್ನು ಮಣಿಸಲು ಭಿಂದ್ರನ್ವಾಲೆಯನ್ನು ಬೆಳೆಸಿದ್ರು ಅದೇ ಶಿರೋಮಣಿ ಅಕಾಲಿ ದಳದವರು ಕೂಡ ಭಿಂದ್ರನ್ವಾಲೆಗೆ ಜೊತೆ ಆಗ್ತಾರೆ. ಇಬ್ಬರೂ ಸೇರಿ ಧರ್ಮ ಯುದ್ಧ ಮೋರ್ಚಾ ರಚಿಸಿಕೊಳ್ತಾರೆ. ಈ ಮೋರ್ಚಾದ ಮುಖ್ಯ ಉದ್ದೇಶ ಆನಂದ್ಪುರ ಸಾಹೇಬ್ ರೆಸಲ್ಯೂಷನ್ ಅನ್ನು ಜಾರಿ ಮಾಡೋದಾಗಿತ್ತು. ಅದರ ಭಾಗವಾಗಿ ಹಲವು ರ್ಯಾಲಿಗಳನ್ನು ಹಮ್ಮಿಕೊಳ್ತಾರೆ. ರ್ಯಾಲಿಗಳು ಹಿಂಸಾತ್ಮಕವಾಗಿ ಕೂಡ ತಿರುಗುತ್ತವೆ. 2 ಬಾರಿ ಭಾರತದ ವಿಮಾನವನ್ನು ಅಪಹರಿಸಿ ಪಾಕಿಸ್ತಾನಕ್ಕೆ ಕೊಂಡೊಯ್ಯಲಾಗುತ್ತೆ. ಹಲವು ಬ್ಯಾಂಕುಗಳನ್ನು ದರೋಡೆ ಮಾಡಲಾಗುತ್ತೆ. 1983ರ ಹೊತ್ತಿಗಂತೂ ಅಮೃತಸರದಿಂದ ದೆಹಲಿಗೆ ಹೋಗುತ್ತಿದ್ದ ಒಂದು ಬಸ್ ಅನ್ನು ತಡೆದು ಅದರಲ್ಲಿದ್ದ ಹಿಂದೂ ಧರ್ಮದವರನ್ನು ಗುಂಡು ಹೊಡೆದು ಕೊಲ್ಲಲಾಗುತ್ತೆ. ಪ್ರತ್ಯೇಕತೆ ಹೋರಾಟ ತೀವ್ರ ರೂಪ ಪಡೆದು ಹಲವು ಅಧಿಕಾರಿಗಳ, ರಾಜಕೀಯ ನಾಯಕರ ಸರಣಿ ಹತ್ಯೆಗಳಾಗ್ತವೆ. ಬೆಳೆಯುತ್ತಿದ್ದ ಭಯೋತ್ಪಾದಕ ಚಟುವಟಿಕೆಗಳಿಂದಾಗಿ ಪಂಜಾಬಿನ ಸರ್ಕಾರವನ್ನು ರದ್ದು ಮಾಡಿ ರಾಷ್ಟ್ರಪತಿ ಆಳ್ವಿಕೆ ಹೇರಲಾಗುತ್ತೆ. ಮುಖ್ಯಮಂತ್ರಿಯಾಗಿದ್ದ ದರ್ಬಾರಾ ಸಿಂಗ್ ಮುಂದೆ ರಾಜ್ಯಸಭೆಗೆ ಆಯ್ಕೆಯಾಗ್ತಾರೆ. ಭಿಂದ್ರನ್ವಾಲೆ ಅಮೃತಸರದ ಗೋಲ್ಡನ್ ಟೆಂಪಲ್ ನಿಂದ ತನ್ನ ಕಾರ್ಯನಿರ್ವಹಿಸುತ್ತಿದ್ದ. ಯಾಕಂದ್ರೆ ಯಾವುದೇ ರಾಜಕೀಯ ನಾಯಕರು ಗೋಲ್ಡನ್ ಟೆಂಪಲ್ ಒಳಗೆ ನುಗ್ಗುವ ಧೈರ್ಯ ಆಗೋದಿಲ್ಲ ಅನ್ನೋದು ಅವನ ನಂಬಿಕೆಯಾಗಿತ್ತು. ಆದರೆ ಇಂದಿರಾ ಗಾಂಧಿ ಸೂಚನೆಯಂತೆ ಆಪರೇಷನ್ ಬ್ಲೂ ಸ್ಟಾರ್ ಮೂಲಕ 1 ಜೂನ್ 1984ರಲ್ಲಿ ಪಂಜಾಬಿನಲ್ಲಿ ಕರ್ಫ್ಯೂ ಹೇರಿ ಹಾಗೂ ಎಲ್ಲಾ ಪತ್ರಕರ್ತರನ್ನು ಅಮೃತಸರದಿಂದ ಹೊರಹಾಕಿ ಸಾವಿರಾರು ಪ್ರತ್ಯೇಕವಾದಿಗಳ ಮೇಲೆ ಗೋಲಿಬಾರ್ ಮಾಡಲಾಗುತ್ತೆ. ಗೋಲ್ಡನ್ ಟೆಂಪಲ್ ನ ವಶಕ್ಕೆ ಪಡೆದ ಸೇನೆ ಅಲ್ಲಿನ ಕರೆಂಟ್, ಟೆಲಿಫೋನ್ ಹಾಗೂ ನೀರು ಕಟ್ ಮಾಡಿ ಭಿಂದ್ರನ್ವಾಲೆ ತಾವಾಗೆ ಸರೆಂಡರ್ ಆಗಲು ಕಾಯುತ್ತಾರೆ. 4 ದಿನ ಕಳೆದರೂ ಟೆಂಪಲ್ ಬಿಟ್ಟು ಭಿಂದ್ರನ್ವಾಲೆ ಹೊರಬರೋದಿಲ್ಲ. ಬದಲಿಗೆ ಅಕ್ಕಪಕ್ಕದ ಅನೇಕ ಊರುಗಳಿಂದ ಶಸ್ತ್ರಾಸ್ತ್ರಗಳೊಂದಿಗೆ ಸಾವಿರಾರು ಸಂಖ್ಯೆಯಲ್ಲಿ ಸಿಕ್ಕರು ಅಮೃತಸರದ ಕಡೆ ಬರೋದಕ್ಕೆ ಶುರು ಮಾಡ್ತಾರೆ. ಕೇವಲ 1-2 ದಿನದಲ್ಲೇ ಆಪರೇಷನ್ ಮುಗಿಸಲು ಸೇನೆ ಮೇಲೆ ಒತ್ತಡ ಶುರುವಾಗುತ್ತೆ. ಹಾಗಾಗಿ ಗೋಲ್ಡನ್ ಟೆಂಪಲ್ಗೆ ಸಾಕಷ್ಟು ಮಟ್ಟಿಗೆ ಡ್ಯಾಮೇಜ್ ಆಗುತ್ತೆ. ಕೊನೆಗೆ ಭಿಂದ್ರನ್ವಾಲೆ ಈ ಆಪರೇಷನ್ ನಲ್ಲಿ ಸಾವನ್ನಪ್ತಾನೆ. ಇದಾದ ನಂತರ ಅನೇಕ ಸಿಖ್ ಶಾಸಕರು, ಸಂಸದರು ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ಕೊಡ್ತಾರೆ. ಸೇನೆಯಲ್ಲಿ ಕೂಡ ಸಿಖ್ ಸೈನಿಕರ ಬಂಡಾಯ ಶುರುವಾಗುತ್ತೆ. ಪ್ರಕಾಶ್ ಸಿಂಗ್ ಬಾದಲ್ ಸೇರಿದಂತೆ ಅನೇಕ ಶಿರೋಮಣಿ ಅಕಾಲಿ ದಳದ ನಾಯಕರ ಬಂಧನ ಸಹ ಆಗುತ್ತೆ. ಈ ಘಟನೆ ನಂತರ ಇಂದಿರಾ ಗಾಂಧಿ ಫ್ಯಾಮಿಲಿಗೆ ಹಾಗೂ ರಾಷ್ಟ್ರಪತಿ ಜ್ಞಾನಿ ಜೈಲ್ ಸಿಂಗ್ ರವರಿಗೆ ಭದ್ರತೆ ಹೆಚ್ಚಿಸಲಾಗುತ್ತೆ. ಇಂದಿರಾ ಗಾಂಧಿ ಭದ್ರತಾ ಪಡೆಯಲಿದ್ದ ಸಿಖ್ಖರನ್ನು ಬದಲಿಸಲು ಸಹ ಸೂಚನೆ ಹೋಗುತ್ತೆ. ಆದರೆ ಇಂದಿರಾ ಗಾಂಧಿ ಇದರಿಂದ ನಾನು ಸಿಖ್ ವಿರೋಧಿ ಅಂತ ಮೆಸೇಜ್ ಹೋಗುತ್ತೆ ಅಂತ ಭದ್ರತಾ ಪಡೆಯಿಂದ ಸಿಖ್ಖರನ್ನು ಹೊರಗಡೆಯಲು ನಿರಾಕರಿಸುತ್ತಾರೆ. ಆದರೆ ಅದೇ ಭದ್ರತಾ ಪಡೆಯ 2 ಸಿಖ್ಖರಿಂದ 31 ಅಕ್ಟೋಬರ್ 1984ರಲ್ಲಿ ಇಂದಿರಾ ಗಾಂಧಿ ಹತ್ಯೆಯಾಗುತ್ತೆ. ಹಿಂದೆಯೇ ದೆಹಲಿಯಾದ್ಯಂತ ಸಿಖ್ ವಿರೋಧಿ ದಂಗೆ ಶುರುವಾಗುತ್ತೆ. ಸಿಖ್ಖರನ್ನು ಕಂಡಲ್ಲಿ ಕೊಲ್ಲಲಾಗುತ್ತೆ. ಹೆಂಗಸರು, ಮಕ್ಕಳು ಅಂತ ನೋಡದೆ ಎಲ್ಲರ ಮೇಲೆಯೂ ಹಲ್ಲೆಯಾಗುತ್ತೆ. ಸಿಖ್ಖರ ಅಂಗಡಿಗಳನ್ನು ಲೂಟಿ ಮಾಡಲಾಗುತ್ತೆ. ಅವರ ವಾಹನಗಳಿಗೆ ಬೆಂಕಿ ಹಚ್ಚಲಾಗುತ್ತೆ. ಖುದ್ದು ರಾಷ್ಟ್ರಪತಿಯನ್ನು ಕೂಡ ಬಿಡೋದಿಲ್ಲ. ರಾಷ್ಟ್ರಪತಿ ಜ್ಞಾನಿ ಜೈಲ್ ಸಿಂಗ್ ಕಾರಿನ ಮೇಲೆ ಕೂಡ ಕಲ್ಲು ತೂರಾಟ ನಡೆಯುತ್ತೆ. ಪಂಜಾಬಿನಲ್ಲಿ ಕೆಲವೇ ತಿಂಗಳಲ್ಲಿ ಮುಗಿಯಬೇಕಿದ್ದ ರಾಷ್ಟ್ರಪತಿ ಆಳ್ವಿಕೆ ಇಂದಿರಾ ಗಾಂಧಿ ಹತ್ಯೆ ನಂತರ ನಡೆದ ಸಿಖ್ ವಿರೋಧಿ ದಂಗೆಯ ಕಾರಣ 2 ವರ್ಷಗಳವರೆಗೂ ಮುಂದುವರಿಯುತ್ತಾ ಹೋಗುತ್ತೆ. ನಂತರ ಬೃಹತ್ ಬಹುಮತದೊಂದಿಗೆ ಪ್ರಧಾನಿಯಾದ ರಾಜೀವ್ ಗಾಂಧಿ ಪಂಜಾಬಿನ ಸಮಸ್ಯೆ ಪರಿಹರಿಸುವುದೇ ಮೊದಲ ಆದ್ಯತೆ ಅಂತ ಹೇಳಿಕೊಳ್ತಾರೆ. ಮೊದಲನೇದಾಗಿ ಬಂಧನದಲ್ಲಿದ್ದ ಶಿರೋಮಣಿ ಅಕಾಲಿ ದಳದ ಎಲ್ಲಾ ನಾಯಕರನ್ನು ಬಿಡುಗಡೆಗೊಳಿಸುತ್ತಾರೆ ಹಾಗೂ ಶಿರೋಮಣಿ ಅಕಾಲಿ ದಳದ ನಾಯಕ ಹರ್ಚಂದ್ ಸಿಂಗ್ ಲೋಂಗೋವಾಲ್ ಜೊತೆ ಒಂದು ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ಅದರ ಭಾಗವಾಗಿ ರಾಜೀವ್ ಗಾಂಧಿ 1 ವರ್ಷದ ಒಳಗೆ ಚಂಡೀಗಢವನ್ನು ಪಂಜಾಬ್ ರಾಜ್ಯಕ್ಕೆ ಸೇರಿಸುವುದಾಗಿ ಭರವಸೆ ಕೊಡುತ್ತಾರೆ. ಮತ್ತೆ ಪಂಜಾಬಿನಲ್ಲಿ ಚುನಾವಣೆ ನಡೆಸಲು ಒಪ್ಪಿಕೊಳ್ತಾರೆ. ರಾಜೀವ್ ಗಾಂಧಿಯೊಂದಿಗೆ
ಜೊತೆಗೆ ಆದ ಒಪ್ಪಂದ ಪಂಜಾಬ್ ಪ್ರತ್ಯೇಕವಾದಿಗಳಿಗೆ ಹಿಡಿಸೋದಿಲ್ಲ. ಮುಂದೆ ಅವರು ಒಪ್ಪಂದಕ್ಕೆ ಸಹಿ ಹಾಕಿದ್ದ ಲೋಂಗೋವಾಲ್ ರವರನ್ನೇ ಹತ್ಯೆ ಮಾಡಿಬಿಡ್ತಾರೆ. ಒಪ್ಪಂದದಂತೆ 1985ರಲ್ಲಿ ಪಂಜಾಬಿನ ಚುನಾವಣೆ ನಡೆಯುತ್ತೆ. ಶಿರೋಮಣಿ ಅಕಾಲಿ ದಳ ಬಹುಮತ ಪಡ್ಕೊಳ್ಳುತ್ತೆ. ಸುರ್ಜಿತ್ ಸಿಂಗ್ ಬರ್ನಾಲ್ ರವರು ಮುಖ್ಯಮಂತ್ರಿ ಆಗ್ತಾರೆ. 1969ರ ಗುರುನಾಮ್ ಸಿಂಗ್ ಸರ್ಕಾರದಲ್ಲಿ ಶಿಕ್ಷಣ ಮಂತ್ರಿಯಾಗಿದ್ದ ಇವರು 1977ರಲ್ಲಿ ಲೋಕಸಭೆಗೆ ಆಯ್ಕೆಯಾಗಿ ಮೊರಾರ್ಜಿ ಸರ್ಕಾರದಲ್ಲಿ ಕೃಷಿ ಮತ್ತು ನೀರಾವರಿ ಮಂತ್ರಿ ಆಗ್ತಾರೆ. ಮುಂದೆ ಮೊರಾರ್ಜಿ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ಕೊಟ್ಟ ಮೇಲೆ ಆಗ ರಾಷ್ಟ್ರಪತಿಯಾಗಿದ್ದ ನೀಲಂ ಸಂಜೀವ್ ರೆಡ್ಡಿ ರವರು ಸುರ್ಜಿತ್ ಸಿಂಗ್ ಬರ್ನಾಲ್ ರವರನ್ನು ಹಂಗಾಮಿ ಪ್ರಧಾನಿ ಮಾಡಲು ಮುಂದಾಗ್ತಾರೆ. ಆದರೆ ಕಡೆ ಕ್ಷಣದಲ್ಲಿ ಆ ಪ್ಲಾನ್ ಕೈಬಿಡ್ತಾರೆ. ನಂತರ ರಾಜ್ಯ ರಾಜಕಾರಣದಲ್ಲಿ ಸಕ್ರಿಯರಾದ ಬರ್ನಾಲ 1985ರ ಪಂಜಾಬ್ ಚುನಾವಣೆ ನಂತರ ಮುಖ್ಯಮಂತ್ರಿ ಆಗ್ತಾರೆ. ರಾಜೀವ್ ಗಾಂಧಿ ಚಂಡೀಗಢವನ್ನು ಪಂಜಾಬಿಗೆ ಸೇರಿಸುವ ಭರವಸೆ ನೀಡಿದ್ದರೂ ಸಹ ಹರಿಯಾಣ ರಾಜ್ಯದ ವಿರೋಧದ ಕಾರಣ ಅದನ್ನು ಕಾರ್ಯರೂಪಕ್ಕೆ ತರೋದಿಲ್ಲ. ಭಿಂದ್ರನ್ವಾಲೆ ಇಲ್ಲದಿದ್ದರೂ ಆತನ ಮನಸ್ಥಿತಿಯ ಇನ್ನೂ ಅನೇಕ ಪ್ರತ್ಯೇಕವಾದಿಗಳು ಪಂಜಾಬಿನಲ್ಲಿ ಹೆಚ್ಚಾಗ್ತಾನೆ ಹೋದರು. ಹಲವು ಬಸ್ಸುಗಳನ್ನು ತಡೆದು ಅದರಲ್ಲಿದ್ದ ಹಿಂದೂಗಳನ್ನು ಹಿಡಿದು ಕೊಲ್ಲುವುದು ಸಾಮಾನ್ಯ ಆಗಿಬಿಟ್ಟಿತ್ತು. 1986ರ ಹೊತ್ತಿಗೆ ಮತ್ತೆ ಗೋಲ್ಡನ್ ಟೆಂಪಲ್ ಸೇರಿದ್ದ ಆತಂಕವಾದಿಗಳ ಮೇಲೆ ಕೇಂದ್ರ ಆಪರೇಷನ್ ಬ್ಲೂ ಸ್ಟಾರ್ ರೀತಿಯಲ್ಲಿ ಆಪರೇಷನ್ ಬ್ಲಾಕ್ ಥಂಡರ್ ಲಾಂಚ್ ಮಾಡುತ್ತೆ. ಆಗಲೂ ಪೂರ್ಣ ಪ್ರಮಾಣದಲ್ಲಿ ಆತಂಕವಾದಿಗಳ ಅಂತ್ಯ ಆಗೋದಿಲ್ಲ. ಪಂಜಾಬಲ್ಲಿ ಮತ್ತೆ ಹಿಂಸಾಚಾರ ಶುರುವಾಗುತ್ತೆ. ಪಂಜಾಬಿನಲ್ಲಿ ಮತ್ತೆ ರಾಷ್ಟ್ರಪತಿ ಆಳ್ವಿಕೆ ಹೇರಲಾಗುತ್ತೆ. 2 ವರ್ಷಕ್ಕೆ ಬರ್ನಾಲ ಆಳ್ವಿಕೆ ಅಂತ್ಯ ಆಗುತ್ತೆ. 1990ರ ಲೋಕಸಭೆ ಅತಂತ್ರ ಫಲಿತಾಂಶದ ಸಮಯದಲ್ಲಿ ಮತ್ತೊಮ್ಮೆ ಪ್ರಧಾನಿಯಾಗುವ ಅವಕಾಶ ಬರುತ್ತೆ. ಆದರೆ ಶಿರೋಮಣಿ ಅಕಾಲಿ ದಳದ ಮತ್ತೊಬ್ಬ ನಾಯಕ ಪ್ರಕಾಶ್ ಸಿಂಗ್ ಬಾದಲ್ ಬಿಜೆಪಿ ಜೊತೆ ಕೈ ಜೋಡಿಸಿದ ಕಾರಣ ವಾಜಪೇಯಿ ಪ್ರಧಾನಿ ಆಗ್ತಾರೆ. 1997ರ ಉಪರಾಷ್ಟ್ರಪತಿ ಚುನಾವಣೆಗೆ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾರೆ. ಆದರೆ ಕೃಷ್ಣಕಾಂತ್ ವಿರುದ್ಧ ಸೋಲ್ತಾರೆ. 1998ರಲ್ಲಿ ಕೇಂದ್ರದ ವಾಜಪೇಯಿ ಸರ್ಕಾರದಲ್ಲಿ ರಸಗೊಬ್ಬರ ಇಲಾಖೆ ಮಂತ್ರಿ ಆಗ್ತಾರೆ. ಮುಂದೆ ತಮಿಳುನಾಡು, ಅಂಡಮಾನ್, ಪಾಂಡಿಚೇರಿ, ಆಂಧ್ರಪ್ರದೇಶ, ಉತ್ತರಾಖಂಡ್ ಹಾಗೂ ಬಿಹಾರ ರಾಜ್ಯಗಳ ರಾಜ್ಯಪಾಲರಾಗಿ ಸಹ ಕೆಲಸ ಮಾಡಿದ್ದಾರೆ. 1987ರಲ್ಲಿ ಹೇರಿಕೆಯಾದ ರಾಷ್ಟ್ರಪತಿ ಆಳ್ವಿಕೆ ಹಿಂಸಾಚಾರದ ಕಾರಣ 5 ವರ್ಷಗಳವರೆಗೂ ಮುಂದುವರಿಯುತ್ತಾ ಹೋಗುತ್ತೆ. ಈ ರಾಷ್ಟ್ರಪತಿ ಆಳ್ವಿಕೆ ಸಮಯದಲ್ಲಿ ಆಪರೇಷನ್ ಬ್ಲಾಕ್ ಥಂಡರ್ನ 2ನೇ ಹಂತದ ಕಾರ್ಯಾಚರಣೆ ನಡೆದು ಒಂದು ಮಟ್ಟಕ್ಕೆ ಪ್ರತ್ಯೇಕವಾದ ಅಂತ್ಯ ಆಗುತ್ತೆ. ಆದರೂ ಬಸ್ಸುಗಳನ್ನು, ಟ್ರೈನುಗಳನ್ನು ತಡೆದು ಹಿಂದೂಗಳನ್ನು ಕೊಲ್ಲುವ ಕೃತ್ಯಗಳು ಮುಂದುವರಿತಾನೆ ಹೋದ್ವು. 1991ರಲ್ಲಂತೂ ಲುಧಿಯಾನ ಬಳಿ ಟ್ರೈನ್ ತಡೆದು 120ಕ್ಕೂ ಹೆಚ್ಚು ಹಿಂದೂಗಳನ್ನು ಗುಂಡಿಟ್ಟು ಕೊಲ್ಲಲಾಗುತ್ತೆ. 1992ರಲ್ಲಿ ರಾಷ್ಟ್ರಪತಿ ಆಳ್ವಿಕೆ ತೆಗೆದು ಚುನಾವಣೆ ನಡೆಸಲಾಗುತ್ತೆ. 87 ಸೀಟು ಗೆದ್ದು ಬೃಹತ್ ಬಹುಮತದೊಂದಿಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಶಿರೋಮಣಿ ಅಕಾಲಿ ದಳ ಕೇವಲ 3 ಸೀಟುಗೆ ಕುಸಿದು ಹೋಗುತ್ತೆ. ಬಿಎಸ್ಪಿ ಪಕ್ಷ ಪಂಜಾಬಿನಲ್ಲಿ 9 ಸ್ಥಾನ ಗೆಲ್ಲುವ ಮೂಲಕ 2ನೇ ದೊಡ್ಡ ಪಕ್ಷ ಆಗಿತ್ತು. ಫಲಿತಾಂಶದ ನಂತರ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡುತ್ತೆ. ಬಿಯಾನ್ ಸಿಂಗ್ ರವರು ಮುಖ್ಯಮಂತ್ರಿ ಆಗ್ತಾರೆ. 1969ರಿಂದ 5 ಬಾರಿ ಪಂಜಾಬ್ ಶಾಸಕರಾಗಿದ್ದ ಇವರು 1992ರ ಚುನಾವಣಾ ಗೆಲುವಿನ ನಂತರ ಪಂಜಾಬಿನ ಮುಖ್ಯಮಂತ್ರಿ ಆಗ್ತಾರೆ. ಆದರೆ 3 ವರ್ಷಗಳ ನಂತರ 1995ರಲ್ಲಿ ಚಂಡೀಗಢದ ಸೆಕ್ರೆಟರಿಯೇಟ್ ಬಿಲ್ಡಿಂಗ್ ಮುಂದೆ ಇವರನ್ನು ಬಾಂಬ್ ಬ್ಲಾಸ್ಟ್ ನಲ್ಲಿ ಹತ್ಯೆ ಮಾಡಲಾಗುತ್ತೆ. ಇವರ ಹತ್ಯೆ ಪ್ರತ್ಯೇಕವಾದಿಗಳಿಂದ ಆದ ಕೊನೆಯ ಬಿಗ್ ಪ್ರೊಫೈಲ್ ಹತ್ಯೆಯಾಗಿತ್ತು. ಅದಾದ ನಂತರ ಪಂಜಾಬಿನಲ್ಲಿ ಇದುವರೆಗೂ ಶಾಂತಿ ನೆಲೆಸಿದೆ. ಬಿಯಾನ್ ಸಿಂಗ್ ಹತ್ಯೆಗೂ ಮೊದಲು ಪಂಜಾಬಿನಲ್ಲಿ 8 ಬಾರಿ ರಾಷ್ಟ್ರಪತಿ ಆಳ್ವಿಕೆ ಹೇರಲಾಗಿತ್ತು. ಹತ್ಯೆಯ ನಂತರ ಇದುವರೆಗೂ 1 ಬಾರಿಯೂ ರಾಷ್ಟ್ರಪತಿ ಆಳ್ವಿಕೆ ಅಗತ್ಯ ಬಿದ್ದಿಲ್ಲ. ಬಿಯಾನ್ ಸಿಂಗ್ ಹತ್ಯೆ ನಂತರ ಹರ್ಚರಣ್ ಸಿಂಗ್ ಬ್ರಾರ್ ರನ್ನು ಮುಖ್ಯಮಂತ್ರಿ ಮಾಡಲಾಗುತ್ತೆ. 1960ರಿಂದ 5 ಬಾರಿ ಪಂಜಾಬಿನ ಶಾಸಕರಾಗಿ ನೀರಾವರಿ, ಇಂಧನ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗಳ ಮಂತ್ರಿಯಾಗಿ ಹಾಗೂ ಹರಿಯಾಣ ಹಾಗೂ ಒಡಿಶಾ ರಾಜ್ಯಗಳ ರಾಜ್ಯಪಾಲರಾಗಿ ಸಹ ಕೆಲಸ ಮಾಡಿದ್ದೆವರು ಬಿಯಾನ್ ಸಿಂಗ್ ಹತ್ಯೆಯ ನಂತರ ಪಂಜಾಬಿನ ಮುಖ್ಯಮಂತ್ರಿ ಆಗ್ತಾರೆ. ನಂತರ ಇವರನ್ನು ಕೂಡ ಬದಲಿಸಿ ರಾಜಿಂದರ್ ಕೌರ್ ಭಟ್ಟಲ್ ರನ್ನು ಮುಖ್ಯಮಂತ್ರಿ ಮಾಡಲಾಗುತ್ತೆ. ಇವರು ಪಂಜಾಬಿಗೆ ಆಯ್ಕೆಯಾದ ಏಕೈಕ ಮಹಿಳಾ ಮುಖ್ಯಮಂತ್ರಿ ಆಗಿದ್ದಾರೆ. 1992ರಿಂದ 5 ಬಾರಿ ಪಂಜಾಬಿನ ಶಾಸಕರಾಗಿರುವ ಇವರು 1994ರ ಕಾಂಗ್ರೆಸ್ ಸರ್ಕಾರದಲ್ಲಿ ಶಿಕ್ಷಣ ಮಂತ್ರಿಯಾಗಿದ್ದರು. 1990ರ ಹರ್ಚರಣ್ ಸಿಂಗ್ ಬ್ರಾರ್ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗ್ತಾರೆ. ನಂತರ ಮುಖ್ಯಮಂತ್ರಿ ಕೂಡ ಆಗ್ತಾರೆ. 80 ದಿನಗಳಲ್ಲಿ ಇವರ ಆಡಳಿತ ಮುಗಿಯುತ್ತೆ. ಮುಂದೆ ವಿಪಕ್ಷ ನಾಯಕಿಯಾಗಿ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಹಾಗೂ ಅಮರಿಂದರ್ ಸಿಂಗ್ ಸರ್ಕಾರದಲ್ಲಿ ಮತ್ತೊಮ್ಮೆ ಉಪಮುಖ್ಯಮಂತ್ರಿಯಾಗಿ ಸಹ ಆಯ್ಕೆ ಆಗ್ತಾರೆ. 1997ರ ಚುನಾವಣೆಯಲ್ಲಿ ಪಂಜಾಬಿನಲ್ಲಿ ಶಿರೋಮಣಿ ಅಕಾಲಿ ದಳ ಮತ್ತು ಬಿಜೆಪಿ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ. ಪ್ರಕಾಶ್ ಸಿಂಗ್ ಬಾದಲ್ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ. ಶಿರೋಮಣಿ ಅಕಾಲಿ ದಳ ಮೊದಲ ಬಾರಿ 5 ವರ್ಷಗಳ ಪೂರ್ಣಾವಧಿಯ ಸರ್ಕಾರ ನಡೆಸುತ್ತೆ. 2002ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುಮತ ಪಡೆದು ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ರವರು ಮೊದಲ ಬಾರಿ ಮುಖ್ಯಮಂತ್ರಿ ಆಗ್ತಾರೆ. ಪಟಿಯಾಲ ರಾಜ ಸಂಸ್ಥಾನದ ಕೊನೆಯ ಮಹಾರಾಜರಾಗಿದ್ದ ಯದುವೀಂದ್ರ ಸಿಂಗ್ ಪುತ್ರರಾದ ಇವರು 1963ರಿಂದ 66ರವರೆಗೂ ಭಾರತ ಸೇನೆಯಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಕೂಡ ಭಾಗಿಯಾಗಿದ್ದರು. ಮುಂದೆ ಸೇನೆ ಬಿಟ್ಟು ರಾಜಕೀಯ ಪ್ರವೇಶ ಮಾಡುತ್ತಾರೆ. ರಾಜೀವ್ ಗಾಂಧಿಗೆ ಶಾಲಾ ದಿನಗಳ ಸ್ನೇಹಿತರಾಗಿದ್ದ ಅಮರಿಂದರ್ ಸಿಂಗ್ ಅವರ ಕರೆಗೆ ಹೋಗೊಟ್ಟು ಕಾಂಗ್ರೆಸ್ ಸೇರಿ 1980ರಲ್ಲಿ ಕಾಂಗ್ರೆಸ್ ಪಕ್ಷದ ಸಂಸದರು ಕೂಡ ಆಗ್ತಾರೆ. ಆದರೆ 1984ರ ಆಪರೇಷನ್ ಬ್ಲೂ ಸ್ಟಾರ್ ನಂತರ ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಶಿರೋಮಣಿ ಅಕಾಲಿ ದಳ ಸೇರಿ ಶಾಸಕರಾಗ್ತಾರೆ. ಬರ್ನಾಲ ಸರ್ಕಾರದಲ್ಲಿ ಕೃಷಿ, ಅರಣ್ಯ ಮತ್ತು ಪಂಚಾಯತ್ ರಾಜ್ ಇಲಾಖೆ ಮಂತ್ರಿ ಕೂಡ ಆಗ್ತಾರೆ. 1992ರಲ್ಲಿ ಶಿರೋಮಣಿ ಅಕಾಲಿ ದಳದಿಂದಲೂ ಬೇರ್ಪಟ್ಟು ಪಂಥಿಕ್ ಅಕಾಲಿ ದಳ ಎಂಬ ಸ್ವಂತ ಪಕ್ಷ ಕಟ್ಟಿಕೊಳ್ತಾರೆ. ಆದರೆ ನಿರೀಕ್ಷಿತ ಮಟ್ಟದ ಸಫಲತೆ ಸಿಗೋದಿಲ್ಲ. 1998ರಲ್ಲಿ ತಮ್ಮ ಪಕ್ಷವನ್ನು ಕಾಂಗ್ರೆಸ್ ಪಕ್ಷದೊಂದಿಗೆ ವಿಲೀನ ಮಾಡ್ತಾರೆ. 1998ರ ಲೋಕಸಭೆಗೆ ಸ್ಪರ್ಧಿಸ್ತಾರೆ. ಆದರೆ ಸೋಲು ಕಾಣ್ತಾರೆ. 1999ರಲ್ಲಿ ಪಂಜಾಬ್ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರಾಗ್ತಾರೆ. 2002ರ ಚುನಾವಣೆ ಗೆಲುವಿನ ನಂತರ ಮುಖ್ಯಮಂತ್ರಿ ಕೂಡ ಆಗ್ತಾರೆ. 5 ವರ್ಷಗಳ ಪೂರ್ಣಾವಧಿಯ ನಂತರ ನಡೆದ 2007ರ ಚುನಾವಣೆಯಲ್ಲಿ ಶಿರೋಮಣಿ ಅಕಾಲಿ ದಳ ಹಾಗೂ ಬಿಜೆಪಿ ಮೈತ್ರಿಕೂಟ ಮತ್ತೊಮ್ಮೆ ಸರ್ಕಾರ ರಚನೆ ಮಾಡುತ್ತೆ. ಪ್ರಕಾಶ್ ಸಿಂಗ್ ಬಾದಲ್
ಬಾದಲ್ ರವರು 4ನೇ ಬಾರಿ ಮುಖ್ಯಮಂತ್ರಿ ಆಗ್ತಾರೆ. 2012ರ ಚುನಾವಣೆಯಲ್ಲಿ ಕೂಡ ಶಿರೋಮಣಿ ಅಕಾಲಿ ದಳವೇ ಮತ್ತೆ ಅಧಿಕಾರಕ್ಕೆ ಬರುತ್ತೆ. ಪ್ರಕಾಶ್ ಸಿಂಗ್ ಬಾದಲ್ ರವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಪಂಜಾಬಿನ ಅತಿ ಕಿರಿಯ ಮುಖ್ಯಮಂತ್ರಿ ಆಗಿದ್ದ ಇವರು ಅತಿ ಹಿರಿಯ ಅನ್ನೋ ದಾಖಲೆ ಕೂಡ ಇವರೇ ಮಾಡ್ತಾರೆ. ಇವರು ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಯುವ ಹೊತ್ತಿಗೆ ಇವರಿಗೆ 90 ವರ್ಷ ವಯಸ್ಸಾಗಿತ್ತು. 2017ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ರವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ. ಆದರೆ ಈ ಅವಧಿಯಲ್ಲಿ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದ ನವಜೋತ್ ಸಿಂಗ್ ಸಿಧು ಹಾಗೂ ಅಮರಿಂದರ್ ಸಿಂಗ್ ನಡುವೆ ಸಾಕಷ್ಟು ತಿಕ್ಕಾಟ ನಡೆಯುತ್ತೆ. ಒಬ್ಬರನ್ನು ಕಂಡರೆ ಒಬ್ಬರಿಗೆ ಆಗ್ತಾ ಇರಲಿಲ್ಲ. ಮುಖ್ಯಮಂತ್ರಿ ಸದನಕ್ಕೆ ಬರೋದು ಬಿಟ್ಟು ತಮ್ಮ ಫಾರ್ಮ್ ಹೌಸ್ ನಲ್ಲಿ ಇರ್ತಾರೆ ಎಂದು ಕಾಂಗ್ರೆಸ್ಸಿನ ಅಧ್ಯಕ್ಷರೇ ಆರೋಪ ಮಾಡ್ತಾರೆ. ಮುಂದೆ ಕಾಂಗ್ರೆಸ್ ಪಕ್ಷ ವಯಸ್ಸಿನ ಕಾರಣ ಕೊಟ್ಟು ಅಮರಿಂದರ್ ಸಿಂಗ್ ರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಬದಲಾವಣೆ ಮಾಡುತ್ತೆ. ಮುಂದೆ ಪಂಜಾಬ್ ಲೋಕ ಕಾಂಗ್ರೆಸ್ ಎಂಬ ಸ್ವಂತ ಪಕ್ಷ ಕಟ್ಟಿಕೊಂಡ ಅಮರಿಂದರ್ ಸಿಂಗ್ 2022ರ ಚುನಾವಣೆಗೆ ಇಳಿತಾರೆ. ಆದರೆ ಅವರ ಪಕ್ಷ ಎಲ್ಲಾ ಕ್ಷೇತ್ರಗಳಲ್ಲೂ ಠೇವಣಿ ಕಳ್ಕೊಳ್ಳುತ್ತೆ. ಒಂದು ಕ್ಷೇತ್ರವನ್ನು ಗೆಲ್ಲುವುದಿಲ್ಲ. ನಂತರ ಅಮರಿಂದರ್ ಸಿಂಗ್ ತಮ್ಮ ಪಕ್ಷದ ಜೊತೆ ತಾವು ಕೂಡ ಬಿಜೆಪಿ ಪಕ್ಷ ಸೇರ್ಕೊಳ್ತಾರೆ. ಅಮರಿಂದರ್ ಸಿಂಗ್ ನಂತರ ಚರಣ್ಜಿತ್ ಸಿಂಗ್ ಚೆನ್ನಿ ರವರು ಮುಖ್ಯಮಂತ್ರಿ ಆಗ್ತಾರೆ. 2002ರಲ್ಲಿ ಪಂಜಾಬಿನ ಖರಾರ್ ನಗರದ ನಗರಸಭೆ ಅಧ್ಯಕ್ಷರಾಗಿ ರಾಜಕೀಯ ಪ್ರಾರಂಭ ಮಾಡಿದ ಇವರು 2007ರಲ್ಲಿ ಮೊದಲ ಬಾರಿ ಶಾಸಕರಾಗ್ತಾರೆ. 2015ರಲ್ಲಿ ವಿಪಕ್ಷ ನಾಯಕರಾಗ್ತಾರೆ. 2017ರ ಕಾಂಗ್ರೆಸ್ ಸರ್ಕಾರದಲ್ಲಿ ತಾಂತ್ರಿಕ ಶಿಕ್ಷಣ, ಉದ್ಯೋಗ, ಪ್ರವಾಸೋದ್ಯಮ ಹಾಗೂ ಸಂಸ್ಕೃತಿ ಇಲಾಖೆ ಮಂತ್ರಿಯಾಗಿದ್ದರು. 2021ರಲ್ಲಿ ಅಮರಿಂದರ್ ಸಿಂಗ್ ರಾಜೀನಾಮೆ ನಂತರ ಮುಖ್ಯಮಂತ್ರಿ ಆಗ್ತಾರೆ. ಇವರು ಪಂಜಾಬಿನ ಮುಖ್ಯಮಂತ್ರಿಯಾದ ಏಕೈಕ ದಲಿತ ಸಿಖ್ ಆಗಿದ್ದಾರೆ. 2022ರ ಚುನಾವಣೆಯ ಹೊತ್ತಿಗೆ ಪಂಜಾಬಿನಲ್ಲಿ ಆಮ್ ಆದ್ಮಿ ಪಕ್ಷದ ಅಲೆ ಎದ್ದಿತ್ತು. ದೆಹಲಿ ಮಾದರಿಯನ್ನು ಇಟ್ಟುಕೊಂಡು ಆಮ್ ಆದ್ಮಿ ಪಕ್ಷ ಪಂಜಾಬ್ ಚುನಾವಣೆಗೆ ಹೋಗುತ್ತೆ. ಪರಿಣಾಮವಾಗಿ ಅಧಿಕಾರದಲ್ಲಿದ್ದ ಅನೇಕ ಮಂತ್ರಿಗಳ ಸಮೇತ ಖುದ್ದು ಮುಖ್ಯಮಂತ್ರಿ ಚರಣ್ಜಿತ್ ಸಿಂಗ್ ಚೆನ್ನಿ ಕೂಡ ಚುನಾವಣೆ ಸೋಲ್ತಾರೆ. ಪಂಜಾಬ್ ಇತಿಹಾಸದಲ್ಲಿ ಅತಿ ದೊಡ್ಡ ಗೆಲುವು ದಾಖಲಿಸಿದ ಆಮ್ ಆದ್ಮಿ ಪಕ್ಷ ಪಂಜಾಬಿನಲ್ಲಿ ಸರ್ಕಾರ ರಚನೆ ಮಾಡುತ್ತೆ. ಭಗವಂತ್ ಮಾನ್ ರವರನ್ನು ಪಂಜಾಬಿನ ಮುಖ್ಯಮಂತ್ರಿ ಮಾಡಲಾಗುತ್ತೆ. ರಾಜಕೀಯ ಪ್ರವೇಶಕ್ಕೂ ಮೊದಲು ಹಾಸ್ಯ ನಟನಾಗಿ ಹಲವು ಆಲ್ಬಂಗಳಲ್ಲಿ ಅಭಿನಯಿಸಿದ್ದ ಭಗವಂತ್ ಮಾನ್ ಹಲವು ಸಿನಿಮಾಗಳಲ್ಲಿ ಕೂಡ ನಟನೆ ಮಾಡಿದ್ದಾರೆ. 2012ರಲ್ಲಿ ಪೀಪಲ್ಸ್ ಪಾರ್ಟಿ ಆಫ್ ಪಂಜಾಬ್ ಪಕ್ಷದಿಂದ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿ ಸೋಲು ಕಾಣ್ತಾರೆ. ನಂತರ ಆಮ್ ಆದ್ಮಿ ಪಕ್ಷ ಸೇರಿ 2014ರ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಸಂಸದರಾಗಿ ಆಯ್ಕೆಯಾಗ್ತಾರೆ. ಮುಂದೆ ಮತ್ತೊಮ್ಮೆ 2017ರಲ್ಲಿ ಪಂಜಾಬ್ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿ ಮತ್ತೆ ಸೋಲು ಕಾಣ್ತಾರೆ. 2019ರ ಲೋಕಸಭಾ ಚುನಾವಣೆ ಗೆಲ್ತಾರೆ. 2022ರಲ್ಲಿ ಪಂಜಾಬಿನಲ್ಲಿ ಆಮ್ ಆದ್ಮಿ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಪಂಜಾಬಿನ ಮುಖ್ಯಮಂತ್ರಿಯಾಗಿದ್ದಾರೆ. ಅಧಿಕಾರಕ್ಕೆ ಬಂದ ತಕ್ಷಣದಿಂದಲೇ ಇವರು ಚುನಾವಣೆಯಲ್ಲಿ ಕೊಟ್ಟ ಭರವಸೆಯಂತೆ ಪ್ರತಿ ಮನೆಗೂ 300 ಯೂನಿಟ್ ಉಚಿತ ವಿದ್ಯುತ್ತಿನ ಘೋಷಣೆ ಮಾಡ್ತಾರೆ. 75 ಆಮ್ ಆದ್ಮಿ ಕ್ಲಿನಿಕ್ಗಳನ್ನು ತೆಗಿತಾರೆ. ಖಾಲಿ ಇದ್ದ 25,000 ಹುದ್ದೆಗಳನ್ನು ತುಂಬುವ ಘೋಷಣೆ ಮಾಡ್ತಾರೆ. ಹಾಗೂ ತಾತ್ಕಾಲಿಕ ಹುದ್ದೆಯಲ್ಲಿದ್ದ 35,000ಕ್ಕೂ ಹೆಚ್ಚು ನೌಕರರನ್ನು ಖಾಯಂ ನೌಕರರನ್ನಾಗಿ ಮಾಡುವ ಘೋಷಣೆ ಮಾಡ್ತಾರೆ. ವಿಐಪಿ ಸಂಸ್ಕೃತಿಯನ್ನು ತೆಗೆಯುವ ದೃಷ್ಟಿಯಿಂದ ಎಲ್ಲ ರಾಜಕೀಯ ನಾಯಕರ ರಕ್ಷಣೆಗಾಗಿ ಇದ್ದ ಪೊಲೀಸರನ್ನು ಮತ್ತೆ ತಮ್ಮ ಮೂಲ ಕೆಲಸಗಳಿಗೆ ಕಳಿಸ್ತಾರೆ. ಕೆಲವು ಮಾಜಿ ಮುಖ್ಯಮಂತ್ರಿಗಳಿಗೆ ಮಾತ್ರ ರಕ್ಷಣೆಯ ಸವಲತ್ತನ್ನು ಕೊಡ್ತಾರೆ. ಪೊಲೀಸರು ಇರುವುದು ಜನರ ರಕ್ಷಣೆಗೆ, ರಾಜಕೀಯ ನಾಯಕರ ರಕ್ಷಣೆಗೆ ಅಲ್ಲ ಅಂತ ಘೋಷಣೆ ಮಾಡ್ತಾರೆ. ಪ್ರಸ್ತುತ ಈಗಲೂ ಇವರೇ ಪಂಜಾಬಿನ ಮುಖ್ಯಮಂತ್ರಿ ಆಗಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ದ ಪಂಜಾಬ್ ಪ್ರಾಂತ್ಯಕ್ಕೆ ಇಬ್ಬರು ಪ್ರಧಾನಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಪ್ರತ್ಯೇಕ ರಾಜ್ಯ ಆಗಿದ್ದ ಪಟಿಯಾಲ ಪ್ರದೇಶಕ್ಕೆ 3 ಜನರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಹಾಗೂ ಪಂಜಾಬ್ ರಾಜ್ಯಕ್ಕೆ ಇದುವರೆಗೂ 17 ಜನರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಕಾಂಗ್ರೆಸ್ ಪಕ್ಷದಿಂದ 12 ಜನ, ಶಿರೋಮಣಿ ಅಕಾಲಿ ದಳದಿಂದ 3 ಜನ ಹಾಗೂ ಸಂತ ಫತೇ ಸಿಂಗ್ ರವರ ಅಕಾಲಿ ದಳ, ಆಮ್ ಆದ್ಮಿ ಪಕ್ಷ ಹಾಗೂ ಪಂಜಾಬ್ ಜನತಾ ಪಾರ್ಟಿ ಪಕ್ಷಗಳಿಂದ ಒಬ್ಬೊಬ್ಬರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ದೀರ್ಘಕಾಲ ಪಂಜಾಬಿನ ಮುಖ್ಯಮಂತ್ರಿಯಾಗಿದ್ದವರು ಪ್ರಕಾಶ್ ಸಿಂಗ್ ಬಾದಲ್ ರವರು ಒಟ್ಟು 18 ವರ್ಷ 350 ದಿನಗಳ ಕಾಲ ಪಂಜಾಬಿನ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಕಡಿಮೆ ಅವಧಿಗೆ ಮುಖ್ಯಮಂತ್ರಿಯಾಗಿದ್ದವರು ರಾಜೇಂದರ್ ಕೌರ್ ಭಟ್ಟಲ್ ರವರು ಕೇವಲ 82 ದಿನ ಮಾತ್ರ ಮುಖ್ಯಮಂತ್ರಿಗಳಾಗಿದ್ದಾರೆ. ಇನ್ನು ಪಂಜಾಬ್ ರಾಜ್ಯವನ್ನು ದೀರ್ಘಕಾಲ ಆಳಿದ ಪಕ್ಷ ಅಂದ್ರೆ ಇದು ಕಾಂಗ್ರೆಸ್. ಒಟ್ಟು 41 ವರ್ಷ 204 ದಿನಗಳ ಕಾಲ ಪಂಜಾಬಿನಲ್ಲಿ ಆಳ್ವಿಕೆ ನಡೆಸಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಪಂಜಾಬಿನ ರಾಜಕೀಯ ಇತಿಹಾಸ ಹಾಗೂ ಅಲ್ಲಿನ ಮುಖ್ಯಮಂತ್ರಿಗಳ ಬಗ್ಗೆ ತಿಳಿಸಿಕೊಡುವಂತಹ ಪ್ರಯತ್ನ. ನಮ್ಮ ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.